ಹ್ಮ್ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ರಥದ ಇವತ್ತು 53ನೇ ದಿನ. ನಮ್ಮ ಸಂಕಲ್ಪ ದೇವಸ್ಥಾನ ಇದು 22ನೇ ದೇವಸ್ಥಾನ ಆಗಿದೆ. ಯಾವ ದೇವಸ್ಥಾನ ಅಂದ್ರೆ ಶ್ರೀ ಸ್ವಾಮಿ ಅಯ್ಯಪ್ಪನ ದೇವಸ್ಥಾನ ವಸಂತನಗರಲ್ಲಿದೆ. ಬನ್ನಿ ದೇವಸ್ಥಾನ ನೋಡಿ ದೇವಸ್ಥಾನ ಮಾಹಿತಿಯನ್ನು ತಿಳಿಯೋಣ. ಸ್ವಾಮಿ ಶರಣ. ನಾವು ಬೆಂಗಳೂರಲ್ಲಿ 41 ಅಯ್ಯಪ್ಪ ದೇವಸ್ಥಾನ ಭೇಟಿ ನೀಡ್ತಿದೀವಿ. ಇದು ನಮ್ಮ 22ನೇ ದೇವಸ್ಥಾನ ಆಗಿದೆ. ಈ ದೇವಸ್ಥಾನ ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ಮಾಹಿತಿ ಅಂದ್ರೆ ಯಾವ ವರ್ಷದಲ್ಲಿ ನಿರ್ಮಿಸಿದ್ದಾರೆ, ಹೆಂಗ್ ಸ್ಟಾರ್ಟ್ ಆಯ್ತು? ಹೊಸ ಕನ್ಸ್ಟ್ರಕ್ಷನ್ ಆಗಿ 2000 ಅಲ್ಲಿ 2000. ಇದು ನ್ಯೂ. ಇದು ಹಳೇದು ಬಂದು ಅರೌಂಡ್ 30 years ಬ್ಯಾಕ್ ಚಿಕ್ಕದಾಗಿ ಒಂದು ದೇವಸ್ಥಾನ ಮಾಡಿದ್ರು. ಕೆಳಗಡೆ ಅಲ್ಲಿ ಬೇರೆ ಗಣಪತಿ ಅಂಡ್ ಅಯ್ಯಪ್ಪ ಮಾತ್ರ. ಅಲ್ಲಿಂದ ಇಲ್ಲಿಗೆ ಬಂದು 26ನೇ ವರ್ಷ ಇದು ಸ್ಟಾರ್ಟಿಂಗ್. ಇಲ್ಲಿ ಅಯ್ಯಪ್ಪ, ಗಣಪತಿ, ಹನುಮಾನ್, ಮುರಳಿ ಕೃಷ್ಣ, ಭದ್ರಕಾಳಿ, ನವಗ್ರಹ, ನಾಗ ಪ್ಲಸ್ ಧ್ವಜಸ್ತಂಭ. ಇಲ್ಲಿ ಮಂಡಲ ಕಲೆ ಇದೆ. ಇಲ್ಲಿ ಮಂಡಲ ಕಲೆ ಅನ್ನ ಪ್ರಸಾದಗಳು ಏನಾದ್ರು ಮಂಡಲ ಕಾಲದಲ್ಲಿ ನಾವು ಅನ್ನ ಪ್ರಸಾದ ಎವ್ರಿ ಸ್ಯಾಟರ್ಡೆ, ಪ್ರತಿ ಶನಿವಾರ ಮಾತ್ರ ಕೊಡ್ತಾ ಇದ್ದಾರೆ. ಇಲ್ಲಿ ಇರುಮುಡಿ ಕಟ್ಟೋದೇನಾದ್ರು ಇರುಮುಡಿ ಮಾಲೆ ಇದು ಮಾಡೋದೆಲ್ಲ ನಡೀತಾ ಇದೆ. ನಮ್ಮ ಗುರುಸ್ವಾಮಿ, ಬಾಲಗುರುಸ್ವಾಮಿ ಅವರೇ ಇದೆಲ್ಲ ಮಾಡೋದು. ಅವರೇ ಇದು ಕನ್ಸ್ಟ್ರಕ್ಷನ್ ಮಾಡಿರೋದು ಅವರೇ. ಅವ್ರ ಓನ್ಲಿ ಇದರಿಂದಾನೆ ಇದು ಮೇಲೆ ಬಂದಿರೋದು. ಮತ್ತೆ ಇವಾಗ ಮಾಲೆ ಹಾಕಿರೋ ಸ್ವಾಮಿಗಳಿಗೆ ಇಲ್ಲಿ ಉಳ್ಕೊಳ್ಳೋಕೆ ಏನಾದ್ರು ವ್ಯವಸ್ಥೆ ಇದೆಯಾ? ಇಲ್ಲ, ಅದು ಇಲ್ಲ. ಈಗ ಸದ್ಯಕ್ಕೆ ಅದು ಫ್ಯೂಚರ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ ಆ ಕಡೆ. ಈಗ ಸದ್ಯಕ್ಕೆ ಅದರಿಂದ ವ್ಯವಸ್ಥೆ ಇಲ್ಲ. ಈಗ ಇಲ್ಲಿ ವಿಶೇಷದ ಪೂಜೆಗಳು ಏನ್ ನಡೆಯುತ್ತೆ? ವಿಶೇಷ ಪೂಜೆ ವಿಶೇಷ ಪೂಜೆ ಎಲ್ಲ ಇದೆ. ಓಣಂ, ವಿಷು, ವಿಷು ಮೇನ್ ಆಗಿ, ನ್ಯೂ ಇಯರ್ ಇದೇ ಮೇನ್ ಆಗಿ. ಆಮೇಲೆ ಇಲ್ಲಿ ದೇವಸ್ಥಾನದ ವಿಶೇಷ ಪೂಜೆ ಅಂದ್ರೆ ಉತ್ಸವ December 15 to 21 ಮೇನ್ ಪೂಜೆಗಳು. ಅದು ಮೆರವಣಿಗೆ ಎಲ್ಲ ಇರ್ತದೆ. ಲಾಸ್ಟ್ ಡೇ ಆರಾಟು ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ. ದೇವರನ್ನ ಊರ್ಗೋರ ಮೆರವಣಿಗೆ ಮಾಡ್ತಾ ಇದೆ. ಆಮೇಲೆ ಅದಾಗಿದ್ಮೇಲೆ ಒಂದ್ ದಿವಸ ಮಹಾ ಅನ್ನದಾನ. ಮೊನ್ನೆ 27th ಆಗೋಯ್ತು. ಈ ವರ್ಷ ಮಕರ ಜ್ಯೋತಿ ಆಗಿದ್ಮೇಲೆ ಒಂದು ಮಹಾ ಅನ್ನದಾನ ಮಕರ ಜ್ಯೋತಿ ಆದ್ಮೇಲೆ. ಈ ದೇವಸ್ಥಾನ 365 ದಿನ ಓಪನ್ ಇರುತ್ತೆ. ಇಯರ್ ಪೂರ್ತಿ ಓಪನ್ ಇರುತ್ತೆ. ಸರಿ ಸರ್, ಮಾಹಿತಿ ತುಂಬಾ ಚೆನ್ನಾಗಿ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನೀವು ಸಹ ಈ ದೇವಸ್ಥಾನಕ್ಕೆ ಬನ್ನಿ, ದೇವರ ಅನುಗ್ರಹವನ್ನು ಪಡೆಯಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ.